ವೆನ್ ಕ್ಯಾನ್ ವಿ ಸೇ ದಟ್ ವೆಲಾಸಿಟಿ ಹ್ಯಾಸ್ ಚೇಂಜ್ಡ್? ಮೊದಲೇದಾಗಿ ವೆಲಾಸಿಟಿ ಅಂತ ಹೇಳಿದ್ರೆ ಏನು? Velocity is a quantity which talks about direction and rate of change of motion, rate of motion. ಈ ಥರ ಎರಡು ಆಸ್ಪೆಕ್ಟ್ ಇದೆ ವೆಲಾಸಿಟಿಯಲ್ಲಿ. ಹಾಗಾಗಿ ನಾವು ಯಾವಾಗ ಚೇಂಜ್ ಆಗಿದೆ ವೆಲಾಸಿಟಿ ಅಂತ ಹೇಳಿ ಯಾರನ್ನು ಕೇಳ್ತು ಅಂತ ಹೇಳಿದ್ರೆ ಒಂದೊಂದಾಗಿ ಈ ಥರ ಹೇಳ್ಕೊಂಡು ಹೋಗ್ಬೋದು. ಡೈರೆಕ್ಷನ್ ಚೇಂಜ್ ಆಗಿ ಸ್ಪೀಡ್ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಸಾರಿ, ರೇಟ್ ಆಫ್ ಮೋಷನ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳ್ಬೋದು. ಅದೇ ನೋ ಚೇಂಜ್ ಇನ್ ಡೈರೆಕ್ಷನ್ ಬಟ್ ವಿ ಸಿ ಸಮ್ ಚೇಂಜ್ ಇನ್ ಡೈರೆಕ್ಷನ್. ಮೊದಲೇದಾಗಿ ಈ ಥರ ಅಂತ ಹೇಳಿದ್ರೆ ಇದು ಡೆಲ್ಟಾ ಅಂತ ಹೇಳಿ ಓದ್ತೀವಿ. ದಿಸ್ ರೆಪ್ರೆಸೆಂಟ್ ಚೇಂಜ್ ಇನ್. ಆಯಿತಾ? ಹಾಂ, ಡೈರೆಕ್ಷನ್ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ಬಟ್ ರೇಟ್ ಆಫ್ ಮೋಷನ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ದಿಸ್ ಈಸ್ ಆಲ್ಸೋ ಕೇಸ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳಿ ಹೇಳ್ಬೋದು. ಡೈರೆಕ್ಷನ್ ಚೇಂಜ್ ಆಗಿ ರೇಟ್ ಆಫ್ ಮೋಷನು ಚೇಂಜ್ ಆಗಿ ಈ ಥರ ಕೇಸಲ್ಲೂ ಕೂಡ ನಾವೇನು ಹೇಳ್ತೀವಿ, ದ ವೆಲಾಸಿಟಿ ಹ್ಯಾಸ್ ಚೇಂಜ್ ಅಂತ ಹೇಳಿ ಹೇಳ್ಬೋದು. ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನ್ ಸ್ಟಾಪ್ ಟ್ರೈನ್. ನಾನ್ ಸ್ಟಾಪ್ ಟ್ರೈನ್ ಶುರು ಆದಾಗ ಒಂದು ಸ್ಟೇಷನ್ ಬಿಡ್ತು ಅಂತ ಹೇಳಿದ್ರೆ ಮತ್ತೊಂದು ಸ್ಟೇಷನ್ ಹೋಗೋವರೆಗೂ ಆದಷ್ಟು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆದರೆ ಡೈರೆಕ್ಷನ್ನು ಈ ಕಡೆ ಆ ಕಡೆ ಆಗ್ತಾನೆ ಇರುತ್ತೆ ಅಲ್ವಾ? ಒಂದಷ್ಟು ಮೀಟ್ರು, ಒಂದಷ್ಟು ಕಿಲೋಮೀಟ್ರ್ ಹೋಗ್ತಾ ಹೋಗ್ತಾ ಸ್ವಲ್ಪ ಆದರೂ ವ್ಯತ್ಯಾಸ ಆಗೇ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಆದರೆ ಸ್ಪೀಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಅಂತ ಹೇಳಿದ್ರೆ 100 ಮೀಟರ್ ರನ್ನಿಂಗ್ ರೇಸ್. ಈ 100 ಮೀಟರ್ ರನ್ನಿಂಗ್ ರೇಸ್ ಗೊತ್ತಿದೆಯಲ್ಲ ನಿಮಗೆ? ಒಂದೇ ಟ್ರ್ಯಾಕಲ್ಲಿ ಸೀದಾ ಓಡಬೇಕಾಗುತ್ತೆ. ಈ 200, 800 ಅದೆಲ್ಲ ಸ್ವಲ್ಪ ಹಿಂಗೆ ತಿರುಗೆಲ್ಲ ಓಡ್ತಾರೆ. ಆದರೆ 100 ಮೀಟರಲ್ಲಿ ಒಂದು ಕಡೆಯಿಂದ ಶುರು ಮಾಡಿಕೊಂಡು ಮತ್ತೊಂದು ಕಡೆ ಓಡ್ತಾರೆ. ಚೇಂಜ್ ಇನ್ ಡೈರೆಕ್ಷನ್ ಮತ್ತು ಚೇಂಜ್ ಇನ್ ರೇಟ್ ಆಫ್ ಮೋಷನ್ ಅಂತ ಹೇಳಿದ್ರೆ ಎನಿ ರ್ಯಾಂಡಮ್ ಮೋಷನ್, ಒಂದು ಇರುವೆ ಓಡಾಡೋದು, ಇರುವೆ ಓಡಾಡೋದು, ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಚೇಂಜ್ ಇನ್ ಬೋತ್ ಡೈರೆಕ್ಷನ್ ಆ್ಯಂಡ್ ರೇಟ್ ಆಫ್ ಮೋಷನ್. ಸೊ ಇವೆಲ್ಲ ಕೇಸಲ್ಲೂ ನಾವು ವೆಲಾಸಿಟಿ ಚೇಂಜ್ ನೋಡ್ತೀವಿ.